ಸಿದ್ದಾಪುರ ತಾಲೂಕು ನಾಮದಾರಿ ಅಭಿವೃದ್ಧಿ ಸಂಘದವರು ಸಮುದಾಯ ಭವನ ನಿರ್ಮಾಣಕ್ಕೆ ಸಮಾಜ ಬಾಂಧವರ ಸಹಕಾರ ಕೇಳಿದ್ದಾರೆ. ತಕ್ಷಣ ಸಮಾಜ ಬಾಂಧವರ ಸಭೆ ಕರೆದು ಸಂಘದ ಬೈಲಾ ಬಗ್ಗೆ, ನಿಯಮಾವಳಿಗಳ ಬಗ್ಗೆ, ಸಂಘದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸಂಘದವರು ಮಾಹಿತಿ ನೀಡಿ ಎಂದು ನಾಮದಾರಿ ಸಮಾಜದ ಪ್ರಮುಖರು ಆಗ್ರಹಿಸಿದ್ದಾರೆ. ಸಿದ್ದಾಪುರ ಪಟ್ಟಣದ ಬಾಲಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತೋಟಪ್ಪ ನಾಯ್ಕ ಹೊಸೂರು ಅವರು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ನಿರ್ದಿಷ್ಟ ಫೀಸ್ ತುಂಬಿ ಸಂಘದ ಸದಸ್ಯರಾಗಬಹುದು, ಸಂಘದ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬಹುದು. ನಾಮದಾರಿ ಅಭಿವೃದ್ಧಿ ಸಂಘ ಮಾಡುತ್ತಿರುವ ಸಮಾಜಮುಖಿ ಕೆಲಸಗಳ ಬಗ್ಗೆ ಮಾಹಿತಿ ನೀಡಿ ಸಂಘ ಸಮಾಜದ ಜನರ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದು ವಿಶ್ವಾಸ ಮೂಡಿಸಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಸಭಾಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲರೂ ಖುಷಿಯಿಂದ ಪಾಲ್ಗೊಳ್ಳುವಂತೆ ಮಾಡಿ ಸಮಾಜದ ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ವಾತಾವರಣ ನಿರ್ಮಾಣವಾಗುವಂತೆ ಸಮಾಜದ ಎಲ್ಲರ ಸಹಕಾರ ಸಿಗುವಂತೆ ಮನವರಿಕೆ ಮಾಡಬೇಕು ಎಂದು ಮನವಿ ಮಾಡುತ್ತಿದ್ದೇವೆ ಎಂದರು. ನಾಮದಾರಿ ಸಮಾಜ ಗಟ್ಟಿ ಇರುವಂತಹ ಎಲ್ಲ ತಾಲೂಕುಗಳಲ್ಲಿ ನಾಮದಾರಿ ಸಮಾಜದ ಅನುಕೂಲಕ್ಕಾಗಿ, ನಾಮದಾರಿ ಸಮಾಜದ ಜನರ ಅಭಿವೃದ್ಧಿಗಾಗಿ ನಾಮದಾರಿ ಸಮುದಾಯ ಭವನಗಳು ಅತ್ಯಂತ ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾವೆ. ಇದನ್ನೆಲ್ಲವನ್ನು ಅತ್ಯಂತ ನಮ್ಮ ಸಿದ್ದಾಪುರ ತಾಲೂಕಿನ ನಮ್ಮ ಸಮಾಜದ ಹಿರಿಯರು ನಮ್ಮ ಸಿದ್ದಾಪುರ ತಾಲೂಕಿನ ನಾಮದಾರಿ ಸಮಾಜದ ಅಭಿವೃದ್ಧಿಗಾಗಿ ಸಿದ್ದಾಪುರ ತಾಲೂಕಿನಲ್ಲೂ ಸಹ 2003ರಲ್ಲಿ ನಾಮದಾರಿ ಅಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ, ನಮ್ಮ ಜನರ ಅನುಕೂಲಕ್ಕಾಗಿ 2006ರಲ್ಲಿ ನಾಮದಾರಿ ಅಭಿವೃದ್ಧಿ ಸಂಘದಿಂದ ಹೊಸೂರಿನಲ್ಲಿ ನಾಮದಾರಿ ಸಮುದಾಯ ಭವನವನ್ನು ಸ್ಥಾಪನೆ ಮಾಡಲು ತೀರ್ಮಾನ ಕೈಗೊಂಡು ನಮ್ಮ ಸಮಾಜದ ಹಿರಿಯರೆಲ್ಲ ಸೇರಿ ಅವತ್ತು ನಮ್ಮ ಸಮಾಜದ ಪ್ರಬಲ ನಾಯಕರಾದಂತಹ ಶ್ರೀಯುತ ದಿವಂಗತ ಬಂಗಾರಪ್ಪನವರನ್ನು ಕರೆಸಿ ಹೊಸೂರಿನಲ್ಲಿ ನಾಮದಾರಿ ಸಮುದಾಯ ಭವನ ನಿರ್ಮಿಸಲು ಶಂಕುಸ್ಥಾಪನೆಯನ್ನು ಮಾಡಿ ಸರ್ಕಾರದ ಅನುದಾನಗಳಿಂದ ಹಾಗೂ ದಾನಿಗಳ ಸಹಕಾರದಿಂದ ಅವತ್ತು ಹೊಸೂರಿನಲ್ಲಿ ನಾಮದಾರಿ ಸಮುದಾಯ ಭವನದ ಕಟ್ಟಡದ ಒಂದು ಅತ್ಯುತ್ತಮ ಪ್ಲಾನ್ನೊಂದಿಗೆ ಸುಸಜ್ಜಿತ ನಾಮದಾರಿ ಸಮುದಾಯ ಭವನದ ಫೌಂಡೇಶನ್ ಕೆಲಸಗಳು ಹಾಗೂ ಪಿಲ್ಲರ್ನ ಕೆಲಸಗಳು 2006ರಲ್ಲಿ ಪ್ರಾರಂಭಗೊಂಡಿದ್ದವು. ಕಾರಣಾಂತರಗಳಿಂದ ಸಮುದಾಯ ಭವನಕ್ಕೆ ಇಟ್ಟಂತಹ ಜಾಗ ಕಮರ್ಷಿಯಲ್ ಎಣ್ಣೆ ಆಗಿರೋ ಕಾರಣದಿಂದ, ಸರ್ಕಾರದ ಅನುದಾನವನ್ನು ಸರಿಯಾಗಿ ಬಳಸಿಕೊಳ್ಳಕ್ಕೆ ಆಗಿರೋ ಕಾರಣದಿಂದ ಏನು ಫೌಂಡೇಶನ್ ಆಗಿ ಪಿಲ್ಲರ್ಗಳಿದ್ದಿದ್ವೋ ಆ ಕಾರ್ಯ ಅಲ್ಲಿಗೆ ಸ್ಥಗಿತಗೊಂಡಿತ್ತು. ನಂತರ ನಮ್ಮ ನಾಮದಾರಿ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಪ್ರಮುಖರುಗಳೆಲ್ಲ ಸೇರಿ ಆ ಜಾಗವನ್ನು ಕಮರ್ಷಿಯಲ್ ಎಣ್ಣೆ ಮಾಡಿಸಿ ಮತ್ತೆ ಆ ಜಾಗದಲ್ಲಿ ನಾಮದಾರಿ ಸಭಾಭವನದ ಒಂದು ಪೂರ್ಣಗೊಳಿಸೋಸ್ಕರ ಚಾಲನೆಯನ್ನು ನೀಡಿದರು. ಒಂದು ಹಂತದಲ್ಲಿ ನಾಮದಾರಿ ಸಭಾಭವನ ಪಿಲ್ಲರ್ ಮತ್ತು ಫೌಂಡೇಶನ್ ಆಗಿದ್ದಂಥ ಕೆಲಸ ನೆನಗುದಿಗೆ ಬಿದ್ದಿತ್ತು. ಮತ್ತೆ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ತಜ್ಞ ಇಂಜಿನಿಯರ್ಗಳನ್ನು ಕರೆಸಿ ಅಲ್ಲಿ ಆಗಿರುವಂಥ ಪಿಲ್ಲರ್ಗಳು, ಫೌಂಡೇಶನ್ನು ಸರಿಯಾಗಿದೆಯೋ, ಗಟ್ಟಿಮುಟ್ಟಾಗಿದೆಯೋ ಅಂತೇಳಿ ಇಂಜಿನಿಯರ್ ಹತ್ರ ಸಲಹೆಯನ್ನು ತಗೊಂಡು ಇಂಜಿನಿಯರು ಕೊಟ್ಟಂತಹ ದಾಖಲೆಗಳ ಆಧಾರದಲ್ಲಿ ತಕ್ಷಣಕ್ಕೆ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿದರೆ ಇದೇ ಫೌಂಡೇಶನ್ನು ಇದೇ ಪಿಲ್ಲರ್ನಲ್ಲಿ ಕಾರ್ಯನಿರ್ವಹಿಸ್ಬೋದು ಅಂತ ಹೇಳಿ ಇಂಜಿನಿಯರ್ಗಳು ಮಾಹಿತಿಯನ್ನು ಕೊಟ್ಟ ಮೇಲೆ ಮತ್ತೆ ಅಲ್ಲಿ ಕೆಲಸ ಪ್ರಾರಂಭ ಆಯಿತು. ನಂತರ 2002 ಡಿಸೆಂಬರ್ನಲ್ಲಿ ನಮ್ಮ ನಾಮದಾರಿ ಸಂಘದ ಗೌರವಾಧ್ಯಕ್ಷರಾದಂತಹ ಆನಂದಣ್ಣವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಪ್ರಮುಖರೆಲ್ಲ ಸೇರಿ ಅವತ್ತಿನ ಶಾಸಕರಾದಂತಹ ಬಿಜೆಪಿಯ ಶಾಸಕರಾದಂತಹ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರಲ್ಲಿ ನಮ್ಮ ಸಮುದಾಯದ ಭವನಕ್ಕೆ ಅನುದಾನವನ್ನು ನೀಡಿ ಅಂತ ಹೇಳಿ ಮನವಿಯನ್ನು ಮಾಡಿದಾಗ ವಿಶ್ವೇಶ್ವರ ಕಾಗೇರಿ ಅವರು 2 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ನಾಮದಾರಿ ಸಮುದಾಯ ಭವನಕ್ಕೆ ನೀಡಿದರು. ಅವತ್ತು ದಾನಿಗಳ ಸಹಕಾರದಿಂದ ಹಾಗೂ ವಿಶ್ವೇಶ್ವರ ಕಾಗೇರಿ ಅವರು ನೀಡಿದಂಥ 2 ಕೋಟಿ ಅನುದಾನದಿಂದ ಇವತ್ತು ನಾಮದಾರಿ ಸಭಾಭವನ ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ನಾಮದಾರಿ ಸಮುದಾಯ ಭವನದ ಕಟ್ಟಡ ಅಂತಿಮಗೊಳಿಸಲು ಸಹಕಾರ ನೀಡಿದಂತಹ ಸರ್ಕಾರದ ಅನುದಾನವನ್ನು ಕೊಡಿಸಿ ಸಹಕರಿಸಿದಂತಹ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರಿಗೆ ಸಮಸ್ತ ನಾಮದಾರಿ ಸಮಾಜದ ಪರವಾಗಿ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಸುದ್ದಿಗೋಷ್ಠಿಯಲ್ಲಿ ಮಾದೇವ್ ನಾಯ್ಕ್ ಕೋಲಸೆರಸಿ, ತಿಮ್ಮಪ್ಪ ನಾಯ್ಕ್ ತ್ಯಾರ್ಸಿ, ಕೃಷ್ಣಮೂರ್ತಿ ನಾಯ್ಕ್ ಐಸೂರು, ತೋಟಪ್ಪ ನಾಯ್ಕ್ ಹೊಸೂರು, ಸುರೇಶ್ ನಾಯ್ಕ್ ಬಾಲಿಕೊಪ್ಪ, ಅಣ್ಣಪ್ಪ ನಾಯ್ಕ್ ಕಡಕೇರಿ, ಪ್ರಭಾಕರ ನಾಯ್ಕ್ ಕೂಂಡ್ಲಿ, ದಯಾನಂದ ನಾಯ್ಕ್ ಕಡಕೇರಿ, ಶಿವಕುಮಾರ್ ನಾಯ್ಕ್ ಕೂಂಡ್ಲಿ, ಯಶವಂತ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.